ಇವತ್ತು ನಮ್ಮ ಯಲಹಂಕ ಸ್ವಚ್ಛತಾ ಸೇನಾನಿಗಳು ಮತ್ತು BWSSBಯ ವಾಟರ್ ಮ್ಯಾನ್ಗಳು, BBMPಯ ಕಾರ್ಮಿಕರು ಅವ್ರಿಗೆ ಅಷ್ಟು ಜನಕ್ಕೂ ಇವತ್ತು 5 ಲೀಟರ್ನ ಕುಕ್ಕರನ್ನು ಕೊಡ್ತಾ ಇದ್ವಿ. ಅವ್ರನ್ನೇ ಕೇಳಿದ್ವಿ ಏನು ಬೇಕು ಅಂತೇಳಿ. ನಮಗೆ ಕುಕ್ಕರ್ ಬೇಕು ಅಂತ ಹೇಳಿದ್ರು. ಕಳೆದ ಸಾರಿ ಜರ್ಕಿನ್ಗಳು ಕೊಡಿಸಿದ್ವಿ, ಅದಕ್ಕೆ ಮೊದಲು ಬಟ್ಟೆ ಕೊಡಿಸಿದ್ದೆ. ಸೊ ಅದಕ್ಕೋಸ್ಕರ ನಮಗೆ ಕುಕ್ಕರ್ ಬೇಕು ಅಂತ ಹೇಳಿದ್ರು. ಇವತ್ತು ಎಲ್ಲರಿಗೂ ಕೂಡ ಕುಕ್ಕರನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ನನಗೆ ಅವ್ರು ಕೊಡೋದಕ್ಕೆ ಖುಷಿ ಅನ್ನಿಸ್ತದೆ. ಯಾಕಂದರೆ ಇವತ್ತೇನಾದರೂ ಯಲಹಂಕದಲ್ಲಿ ಒಂದು ಸ್ವಲ್ಪ ನಮಗೆ ಗೌರವ ಬರೋ ರೀತಿಯಲ್ಲಿ ಮಾಡಿರೋದು ಅಂತಂದರೆ ನಮ್ಮ ಪೌರ ಕಾರ್ಮಿಕರು, ವಾಟರ್ ಮ್ಯಾನ್ಗಳು ಮತ್ತು ನಮ್ಮ BBMPಯ ಕಾರ್ಮಿಕರು. ಸೊ ಅವ್ರಿಗೆ ಇವತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಕೊಡ್ತಾ ಇದ್ದೀನಿ. ಸಂತೋಷ ಆಗ್ತದೆ. ಸರ್, ಬೆಳೆಯನ್ನು ಕೂಡ ಹೆಲ್ಮೆಟ್ ಹಂಚಿಕೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು. ಎಸ್ಪೆಷಲಿ ಯುವಕರು ಮತ್ತು ವಯಸ್ಸಾದವರು ಯಲಹಂಕನ ಬದಲಾವಣೆ ಆಗಿರೋದೇ ತಮ್ಮಿಂದ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ಅಲ್ಲ, ಹೆಲ್ಮೆಟ್ಟು ಏನು ಅಂದರೆ ಇವತ್ತು ಆಕ್ಸಿಡೆಂಟ್ಗಳು ಭಾಳ ಆಗ್ತಾಯಿದೆ. ಟ್ರಾಫಿಕ್ಕು ಮತ್ತು ಓವರ್ ಸ್ಪೀಡ್ಗಳು ಇದೆಲ್ಲ ದೃಷ್ಟಿಯಿಂದ, ಅವರ ಸುರಕ್ಷತೆ ದೃಷ್ಟಿಯಿಂದ ಅನೇಕ ಜನ ನನಗೆ ಫೋನ್ ಮಾಡೋರು, ಆಕ್ಸಿಡೆಂಟ್ ಆಯಿತು, ತಲೆಗೇಟ್ ಆಯಿತು, ಸತ್ತೋದ್ರು, ಆಸ್ಪತ್ರೆಗಳವ್ರೆ ಅಂತೇಳಿ. ಅದಕ್ಕೋಸ್ಕರ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತೇಳಿ ಇವತ್ತು ಯಲಹಂಕದ 7 ವಾರ್ಡ್ಗಳಿಗೆ ಸುಮಾರು 12,000 ಹೆಲ್ಮೆಟ್ಗಳನ್ನು ವಿತರಣೆಯನ್ನು ಮಾಡಿದ್ದೀವಿ. ಗ್ರಾಮಾಂತರದಲ್ಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ಅಲ್ಲೂ ಕೂಡ ವಿತರಣೆಯನ್ನು ಮಾಡ್ತೀವಿ. ನಮಗೇನು ಯಾವುದೋ ಎಲೆಕ್ಷನ್ ದೃಷ್ಟಿ ಇಲ್ಲ, ಯಾಕಂದರೆ ಇದು ಯಾವುದೇ ಎಲೆಕ್ಷನ್ ಕೂಡ ಇಲ್ಲ. ಪ್ರತಿ ವರ್ಷ ಕೂಡ ನಾನು ಹುಟ್ಟುಹಬ್ಬದಲ್ಲಿ ಏನಾದರೂ ಒಂದು ಈ ರೀತಿಯ ಒಂದು ಸಮಾಜದ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಮತ್ತು ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಸೊ ಒಂದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಿನ ವರ್ಷಗಳಲ್ಲೂ ಕೂಡ ನಾನು ಇದೇ ಥರ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ.